ನಮಸ್ಕಾರ ಎಲ್ರಿಗೂ, ತೇಜಸ್ವಿನಿ ನೆಕ್ಸ್ಟ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ಬಂದು ಮೈಸೂರು ಟ್ರಿಪ್ ಹೋಗಿದ್ದ ವಿಡಿಯೋ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದ. ಬೆಳಗ್ಗೆನೆ ನನ್ನ ಮಕ್ಕಳೆಲ್ಲ ಎದ್ದು ರೆಡಿಯಾಗಿದ್ರು. ಅವ್ರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಭಾರಿ ಖುಷಿಯಾಗಿದ್ರು. ಇವನೇ ನಮ್ಮಣ್ಣ ಪವನ್ ಅಂತ. ಹಾಯ್ ರೀ. ನಾವಂತೂ ಎಲ್ಲ ಬೆಳಗ್ಗೆನೆ 4 ಗಂಟೆಗೆ ಎದ್ದು ರೆಡಿಯಾಗಿ ಈಚೆ ಬರೋಷ್ಟರಲ್ಲಿ 7 ಗಂಟೆ ಆಗೋಗಿತ್ತು. ಅಲ್ಲಿಂದ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು, ಪೆಟ್ರೋಲ್ ರೈಟ್ ಅಂತೂ ತುಂಬ ಗಗನಕ್ಕೆ ಏರ್ಬಿಟ್ಟಿದೆ. ಈ ಪೆಟ್ರೋಲ್ ರೈಟ್ ನೋಡ್ತಾ ಇದ್ರೆ ನನ್ಗಂತೂ ಒಂದು ಡೈಲಾಗ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ಮಾತ್ರ ಈ ಓಮಿನಿ ಕಾರ್ ಎತ್ಕೊಂತೀವಿ. ನಾವು ಫುಲ್ ಫ್ಯಾಮಿಲಿ ಜೊತೆ ಹೋಗಿದ್ದೋ. ನಮ್ಮ ಅಣ್ಣನ ಹತ್ರ ನಾನು ಕಿತ್ತಾಡಿ ಫ್ರೆಂಡ್ಸಿಗೆ ಬಿಡಿಸ್ಕೊಂಡಿದ್ದೆ. ನಾನು ಕುತ್ಕೊಂತೀನಿ ಅಂತ ಹೇಳಿ ಅವನ ಹಿಂದೆ ಕುಣ್ಸಿ, ಪಾಪ ಅವನ ಹಿಂದೆ ಕೂತಿದ್ದ. ಅಲ್ಲಿಂದ ಮೈಸೂರು ರೈಲ್ವೆ ಕನೆಕ್ಟ್ ಆದ. ಮೈಸೂರು ರೈಲ್ವೆ ಅಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಮೈಸೂರಿಗೆ ಏನಿಲ್ಲ ಅಂದ್ರೂ 1.5 hour ಎಲ್ಲ ಹೋಗ್ಬಿಡ್ಬೋದು ಕಾರಲ್ಲಾದರೆ. ನಮಗಂತೂ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಹಾಗೆ ಸುಮ್ಮನೆ ಬೆಳಗ್ಗೆ ಎದ್ದು ಹೋಗೋಣ ಮೈಸೂರಿಗೆ ಅಂದ್ಬಿಟ್ಟು ಮೈಸೂರಿಗೆ ಹೋದು. ಏನ್ ಮೈಸೂರಿಗೆ ಬಂದಿದೆ ಗೊತ್ತಾಗಲಿಲ್ಲ. ವ್ಯಾನಲ್ಲಿ ಇದು ಮದುವೆ ಆದ್ಮೇಲೆ 3ನೇ ಸಲ ಏನು ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರೋದು. ಮೈಸೂರು ಬೆಟ್ಟಕ್ಕೆ ಬರ್ತಾ ಇರೋದು. ಚಾಮುಂಡಿ ಬೆಟ್ಟ ಬಂತು, ಇಳಿ ನಡ್ಕೊಂಡೋಗೋಣ. ಅಲ್ಲಿಂದ ನಮ್ಮ ಅಣ್ಣನ ಜೊತೆ ಸುಮ್ಮನೆ ಹಂಗೆ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಮೈಸೂರು ಬೆಟ್ಟ ಹತ್ತುತ್ತಾ ಇದ್ದು. ಮೈಸೂರು ಬೆಟ್ಟದ ಮೇಲೆ ವ್ಯೂಸ್ ಅಂತೂ ಭಾರಿ ಸೂಪರ್ ಆಗಿದೆ. ಬೆಟ್ಟ ಅಂತೂ ಹತ್ತಬೇಕಾದ್ರೆ ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಅಲ್ಲಿಂದ ವ್ಯೂಸ್ ಎಲ್ಲ ಸಕ್ಕದಾಗಿತ್ತು ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ ಮಾತ್ರ. ಹಿಂಗು ಚಾಮುಂಡಿ ಬೆಟ್ಟ ಹತ್ತಿ ಮುಗಿಸಿ ಪಾರ್ಕಿಂಗ್ ಎಲ್ಲ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೋಗೋದು. ಅಲ್ಲಿ ಏನಷ್ಟು ನಾವು ಹಾಗೆ ಚಾಮುಂಡಿ ಬೆಟ್ಟ ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ನಮ್ಮ ಅಣ್ಣ ಎಲ್ಲರೂ ಸೇರ್ಕೊಂಡು ತಲಾಟೆ ಮಾಡ್ತಿದ್ದೆ. ದರ್ಶನ ಎಲ್ಲ ಮುಗಿಸಿ ಈಚೆ ಬರೋಷ್ಟರಲ್ಲಿ ದೇವ್ರನ್ನ ಮೆರವಣಿಗೆಗೆ ಕರ್ಕೊಂಬಂದಿದ್ರು, ಉತ್ಸವ ಮೂರ್ತಿನ. ಹೆಂಗೋ ತಾಯಿ ದರ್ಶನ ಆಯ್ತು. ಅಲ್ಲಿಂದ ನಾವು ಈಚೆ ಬಂದು ನೋಡೋಷ್ಟರಲ್ಲಿ ಏನ್ ದೇವಸ್ಥಾನ ತುಂಬಿ ಈಚೆ ಕ್ಯೂ ಅಲ್ಲಿ ನಿಂತಿದ್ರು. ಸ್ಪೆಷಲ್ ದರ್ಶನಕ್ಕೂ ಅಷ್ಟು ಜನ ಇದ್ರು. ಹೆಂಗೋ ನಾವು ಬೇಗ ಒಳಗಡೆ ಹೋಗಿ ಸೇರ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ಅಲ್ಲಿ ಮಹಿಷಾಸುರನ ಹತ್ರ ಬಂದು 1-2 ಫೋಟೋ ಹೊಡ್ಕೊಳ್ಳೋಣ ಅಂತ ನಿಂತ್ಕೊಂಡು ಫೋಟೋ ರೀತಿಯಿಂದ ಹೊಡ್ಕೊಂಡು, ಹಾಗೆ ಒಂದು ಫ್ಯಾಮಿಲಿದು ಫೋಟೋ ಹೊಡ್ಸ್ಕೊಂಡು ಅಲ್ಲಿರೋರು ಕ್ಯಾಮ್ರಾಮ್ಯಾನ್ ಬಂದು ಫೋಟೋ ತೆಗ್ದು ಫೋಟೋ ಹೊಡ್ಕೊಟ್ರು. ಅಲ್ಲಿಂದ ಅಲ್ಲೇ ನಿಂತ್ಕೊಂಡು ನಮ್ಮ ಯಜಮಾನ್ರು ಸ್ವಲ್ಪ ರೇಗಿಸ್ಕೊಂಡು ಅಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ. ಈಗ ಮೈಸೂರು ದರ್ಶನ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಎಲ್ಲೋಗೋಣ ಅಂತ ಕೇಳ್ತಿದ್ದೆ. ಹನುಮಂತು ಪಲಾವ್ ಅಂತ ಹೇಳ್ತಾ ಇದ್ರು. ಅಲ್ಲಿ ಒರಿಜಿನಲ್ ಹನುಮಂತು ಪಲಾವ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಷ್ಟಲ್ಲಿ ಸಾಕಾಗುತ್ತೆ. ಹೋಗಿ ಒಳಗಡೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವು. ಆದ್ರೆ ಊಟ ಮಾಡಿದಾಗ ವಿಡಿಯೋ ಮಾಡ್ಕೊಂಡಿದ್ದೆ, ಅದು ತೆಗಿತೋಗ್ಬಿಟ್ಟಿದೆ. ತುಂಬಾ ಬೇಜಾರಾಯ್ತು. ಹನುಮಂತು ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಈಚೆ ಬಂದು ಫ್ಲೇವರ್ಡ್ ಐಸ್ ಕ್ರೀಮ್ಸ್ ಎಲ್ಲ ಸಿಕ್ತು. ಐಸ್ ಕ್ರೀಮ್ನ ಟೇಸ್ಟ್ ಮಾಡಿಕೊಂಡು ಹಂಗೆ ನನ್ನ ಮಗಳು ಎಲ್ಲರೂ ಒಂದೊಂದು ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ರು. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ದು. ನಾನು ಬಿರಿಯಾನಿಗಿನ್ನ ವಿಡಿಯೋ ಮಾಡಿದೆ, ಅದು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ರಿಸ್ಟೋರಲ್ಲೂ ಇಲ್ಲ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದು ಹನುಮಂತು ಪಲಾವ್ ತಿನ್ನೋಕ್ಕೆ. ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು. ನೀವು ಯಾವಾಗಾದ್ರೂ ಮೈಸೂರು ಕಡೆ ಬಂದು ಟೇಸ್ಟ್ ಮಾಡಿ. ಫೈನಲಿ ಬೀಡ ತೊಗೊಂಡು
ಬೀಡ ತಿಂದು ಹಾಗೆ ಮನೆಗೆ ಹೊರಟು. ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಕಬ್ಬು ತಿಂತಾ ಇದ್ರು, ಅಲ್ಲಿಂದ ಒಂದು 4 ಕಬ್ಬು ಇಸ್ಕೊಂಡು ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.